5 ನಿಮಿಷದಾಗ ಬರೀ 5 ನಿಮಿಷದಾಗ ಬೆಳಿಗ್ಗೆ ಕಡಿಮೆ ಟೈಮ್ ಇದ್ದಾಗ ಅರ್ಜೆಂಟ್ ಒಳಗೆ ತಿಂಡಿ ಇಲ್ಲ ನಾಷ್ಟಕ್ಕ ಪಟ್ ಅಂತ ಏನು ಮಾಡ್ಬೇಕಂತ ಗೊತ್ತಾಗ್ವಲ್ತು. ಹಂಗಾರ ಈ ವಿಡಿಯೋ ನೋಡಕ ಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತ ನಮ್ಮ ಉತ್ತರ ಕರ್ನಾಟಕದ ಅವಲಕ್ಕಿ ರೆಸಿಪಿ ತೋರ್ಸಾತೇನೆ. ಬರ್ರಿ ಸ್ಟಾರ್ಟ್ ಮಾಡೋಣ. ಎಣ್ಣೆ ಹಾಕೊಂಡು ಅದು ಚಲೋತ್ನಾಗ ಕಾದ್ಮ್ಯಾಗ ಒಂದು ಹಿಡಿ ಶೇಂಗಾ ಹಾಕೊಂಡು ಅವು ಫುಲ್ ಕಲರ್ ಚೇಂಜ್ ಆಗೋತನ ಫ್ರೈ ಮಾಡ್ಕೋಬೇಕು. ಇವು ಶೇಂಗಾ ಕಾಳು ತಿನ್ಬೇಕಾರೆ ಬಾಯಾಗ ಕಾಳು ಬಂದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಇನ್ನೊಂದು ಸ್ವಲ್ಪ ಬೇಕಂದ್ರೆ ಇನ್ನೂ ಹಾಕೋಬೋದು. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಒಂದು 3 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ. ನೀವು ಖಾರ ನೋಡ್ಕೊಂಡು ಹಾಕೋರಿ. ಈಗ ನಾ ತೋರ್ಸಾತಿದ್ದ ರೆಸಿಪಿ ಉಪವಾಸ ಇದ್ದಾಗ, ಮಕ್ಕಳು ಸ್ಕೂಲಿಂದ ಸಂಜೆಗೆ ಬಂದಾಗ ಸ್ನ್ಯಾಕ್ಸ್ ಏನಾರು ಬೇಕಂದಾಗ, ಇಲ್ಲ ಗೆಸ್ಟ್ ಯಾರಾದರೂ ಸಡನ್ನಾಗಿ ಬಂದಾಗ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕಂದಾಗ, ಇಲ್ಲ ಅಂದ್ರೆ ನೈಟ್ ಊಟ ಬೇಡ ಲೈಟಾಗಿ ಏನಾರು ತಿನ್ಬೇಕಂದಾಗ ಈ ರೆಸಿಪಿ ಈಸಿಯಾಗಿ ಮಾಡ್ಕೋಬೋದು. ಈಗ ಪಟ್ಟಂತ ಈಗನ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. ಇವು ಉಳ್ಳಾಗಡ್ಡಿ ಗ್ಯಾಸ್ ಆಫ್ ಮಾಡಿದ್ಮ್ಯಾಗ ಯಾಕಂತಂದ್ರೆ ಉಳ್ಳಾಗಡ್ಡಿನೂ ಬಾಯಾಗ ಹಂಗೆ ಬಂದ್ರನ ಟೇಸ್ಟ್ ಚಲೋ ಇರುತ್ತೆ. ಎಣ್ಣೆ ಒಳಗೆ ಫ್ರೈ ಆದ್ರೆ ಮೆತ್ತಗಾಗ್ತಾವ. ಅವು ಹಂಗೆ ಹಸಿ ಬಂದ್ರನ ತಿನ್ನೋಕೆ ಟೇಸ್ಟ್ ಇರುತ್ತೆ. ಈಗ ಇದಕ್ಕೆ ಪೇಪರ್ ಅವಲಕ್ಕಿ ಇಲ್ಲ ತೆಳ್ಳನ ಅವಲಕ್ಕಿ ಬರ್ತಾವಲ್ಲ ಅದನ್ನು ಹಾಕ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಇಲ್ಲ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡಬೇಕು. ನೀರು ಒಮ್ಮೆ ಹಾಕೋಬಾರ್ದು. ನಾ ಇಲ್ಲಿ ಒಂದು 2 ಸತಿ ನೀರು ಚಿಮ್ಕ್ ಹೊಡೆಯತ್ತೀನಿ, ಇಲ್ಲ ಪೂರ ಮೆತ್ತಗಾಗ್ಬಿಡ್ತಾವ. ಸ್ವಲ್ಪ ನೀರು ಚಿಮ್ಕ್ ಹೊಡಿಬೇಕು. ಹೊಡೆದು ಮಿಕ್ಸ್ ಮಾಡ್ಕೋಬೇಕು. ಇದು ಕೈಲೇನ ಕಲಸಿದ್ರನ್ನ ಚಲೋತ್ನಾಗ ಮಿಕ್ಸ್ ಆಗುತ್ತೆ. ಅದಕ್ಕೆ ಇದನ್ನು ಕಲಸಿದ ಅವಲಕ್ಕಿ ಅಂತಾರೆ. ಈ ಥರ ಈಸಿ ಹೆಲ್ದಿ ಸ್ನ್ಯಾಕ್ಸ್ ಬೇಕಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಫಸ್ಟ್ ಟೈಮ್ ನೋಡಾತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ ಎಲ್ಲ ಮಿಕ್ಸ್ ಆದ್ಮ್ಯಾಗ ಇದಕ್ಕೆ 1 ಇಲ್ಲ 2 ಚಮಚ ಸಕ್ರೆ ಇಲ್ಲ ಸಕ್ರೆ ಪುಡಿ ಹಾಕೋಬೋದು. ಸ್ವಲ್ಪ ಇದು ತಿನ್ನಕ್ಕೆ ಸ್ವೀಟು ಉಪ್ಪು ಇದ್ರನ್ನ ಚಲೋ ಇರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕೋದು. ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ದಿ ನಮ್ಮ ಉತ್ತರ ಕರ್ನಾಟಕದ ಕಲಸಿದ ಅವಲಕ್ಕಿ ರೆಡಿ. ಇದಕ್ಕೆ ನೀವು ಹಸಿ ಕೊಬ್ಬರಿ ತುರಿದು ನಿಂಬೆ ರಸ ಹಾಕಿದ್ರೆ ಇನ್ನೂ ಟೇಸ್ಟ್ ಚಲೋ ಆಗುತ್ತೆ. ನಾ ಹೇಳಿದ್ನಲ್ಲ ಪಟ್ ಅಂತ ಹೇಳಿ 5 ನಿಮಿಷದಾಗ ಮಾಡೋ ರೆಸಿಪಿ ಇದಂತ. ನೀವು ಮನ್ಯಾಗ ಟ್ರೈ ಮಾಡ್ತೀನಿ ಅಂದ್ಕೊಂಡಿನಿ. ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಇದು ನಿಮಗೆ ಸ್ವೀಟ್ ಖಾರ ಹೆಂಗಿದ್ರೆ ಇಷ್ಟ, ಮತ್ತು ನೆಕ್ಸ್ಟ್ ವೀಡಿಯೋನಾಗ ಯಾವ್ದಾರು ರೆಸಿಪಿ ಮಾಡ್ಬೇಕಂತಂದ್ರೆ ಆ ರೆಸಿಪಿ ನೇಮ್ ಕಮೆಂಟ್ನಾಗ ಹೇಳ್ರಿ. ಈ ಥರ ಈಸಿ ರೆಸಿಪೀಸ್ ಬೇಕಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.